ಎಲ್ಲ ಹಿಂದಿನ ವಿಡಿಯೋಗಳಲ್ಲಿ ನಾನು ಈ ಪ್ಲಾನ್ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದ್ದೆ. ಸೊ ಈಗ ಅದು ಕೆಲಸ ಅವರು ತೀರ್ಕೊಂಡ ನಂತರ ಕೆಲಸ ಸ್ಟಾಪ್ ಆಗಿತ್ತು. ಯಾಕಂದರೆ ನಮಗೆ ಇದ್ರ ಐಡಿಯಾದ ಪ್ರಕಾರ ಮಾಡೋಕ್ಕೆ ನಮ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಸೊ ಇದಕ್ಕೆ ಅಂತಲೇ ನಾವು ಓಡಾಟ ಮಾಡಬೇಕಾದ್ರೆ ತಿಳ್ಕೊಳ್ಳೋಕ್ಕೆ ಅವ್ರ ಮನೆಗಳಲ್ಲೂ ಮಾತಾಡ್ಸೋಕೆ ಒಂದು ಸ್ವಲ್ಪ ನಮಗೆ ಭಯ ಇತ್ತು, ಯಾರು ಈ ಕೆಲಸನ ಮುಂದುವರಿಸ್ತಾರೆ ಅನ್ನೋದೊಂದಿತ್ತು. ಸೊ ಅಂಥ ಟೈಮಲ್ಲಿ ನಮಗೆ ಕೈ ಹಿಡಿದಂಥ ಕುಳ್ಳೇಗೌಡರು ಮಗನಾದ ಶ್ರೀ ದೊರೆ ಅಂತ ಮನೆಯಲ್ಲಿ ಹಿರಿಮನ್ಸ ತುಂಬ ಜವಾಬ್ದಾರಿತವಾಗಿ ಬಂದು ನಮ್ಮ ತಂದೆಯದು ಕೆಲಸ ಅರ್ಧಕ್ಕೆ ನಿಲ್ಲಬಾರ್ದು, ಮತ್ತು ಪ್ರಕೃತಿಗೆ ಒಂದು ನಮ್ಮದು ಸೇವೆ ಇರಲಿ, ಹೆಸರು ಕೊನೆವರೆಗೂ ಹೋಗಲಿ, ಮುಂದುವರ್ಸೋಣ ಅಂತ ಹೇಳ್ತಾ ನಮ್ಮ ಶ್ರೀದೊರೆಯವರು ತುಂಬ ರಿಸ್ಕ್ ತಗೊಂಡು ಸುಮಾರು 1 ವಾರದಿಂದ ಸತತವಾಗಿ ನಮ್ಮ ಕಣ್ಗಾಲಿಂದ ಚಂದ್ಗಾಲಿಗೆ ಸುಮಾರು 56 ಕಿಲೋಮೀಟ್ರು 58 ಕಿಲೋಮೀಟ್ರ್ ಆಗುತ್ತೆ. ಕಾರಲ್ಲಿ ಬಂದು ಡೈಲಿ ಕರೆಕ್ಟಾಗಿ ನಮ್ಮ ಕೆಲಸಗಳನ್ನ ಜವಾಬ್ದಾರಿತವಾದ ಸಿಸ್ಟಮ್ಗಳು ಒಂದು ಲೇಡೀಸ್ ಕೂಡ ಹ್ಯಾಂಡ್ಲು ಮಾಡ್ಬೋದು, ಅಷ್ಟು ಈಸಿಯಾಗಿ ನಮಗೆ ಅನುಕೂಲ ಆಗುವಂತೆ ಮಾಡಿಕೊಟ್ಟಿದ್ದಾರೆ. ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಅವ್ರ ಬಾಯಲ್ಲೇ ನಿಮಗೆ ಮಾತಾಡಿಸ್ತೀನಿ. ಈ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಈ ಸಿಸ್ಟಮ್ನ ಏನಕ್ಕೆ ಹಾಕಬೇಕು, ರೈತರುಗಳಿಗೆ ಎಷ್ಟು ಅನುಕೂಲ ಇದು, ಮತ್ತು ಇದರಿಂದ ಆಗುವಂಥ ಉಪಯೋಗಗಳೇನು, ಮತ್ತು ನೀರು ಎಷ್ಟು ಉಳಿತದೆ, ಇದೆಲ್ಲ ಅವ್ರ ಬಾಯಲ್ಲಿ ಮಾತಾಡ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾತಾಡ್ಸೋಣ. ಅದ ಇದಿರಲ್ಲ, ಇದು ಎಷ್ಟು ಜಟ್ಗೆ ಕೊಟ್ಟಿರೋದು ಸಿಸ್ಟಮ್? ಒಂದು ವಾಲು 20, ಈ ಕಡೆದು 20, ಒಂದು ವಾಲ್ 20, ಈ ಕಡೆದು 20, ಒಟ್ಟಿಗೆ ಎರಡೂ ಸೇರಿ 40. ಸೊ ಈಗ ನಮ್ಮದು ನೋಡಿದ್ರೆ ನಮ್ಮದು ಬೋರ್ ಸಿಸ್ಟಮಲ್ಲಿ ನಮ್ದು 2 ಇಂಚು ನೀರಿಗೆ ಎಷ್ಟು ಜೆಟ್ ಹೊಡಿತಿದೆ ಅಂದರೆ 100 ಜೆಟ್ಟು ಹತ್ತತ್ರ ಒಂದು 80 ಜೆಟ್ ಹೊಡಿತದೆ. ಈಗ 80 ಜೆಟ್ಟು ಮೈಕ್ರೋ ಫ್ಲಿಂಕರ್ ಎಷ್ಟು ಲೀಟ್ರು ಕೆಪಾಸಿಟಿಗೆ ಹೋಗುತ್ತೆ? ಈಗ ಒಂದು ಜೆಟ್ಟು ನಿಮಗೆ 250 ಲೀಟರ್ 250 ಲೀಟರ್ ವಾಯ್ಸ್ ಕೇಳಬೇಕದು. 250 ಲೀಟ್ರು 250 ಲೀಟ್ರ್ ಹಂಗೆ ನಿಮಗೆ ಈಗ 10,000 ಲೀಟ್ರ್ ಬರ್ತದೆ. ಇಲ್ಲಿ ನಿಮ್ಗೆ 40 ಹಾಕಿದರೆ, ಅದು 2 ಹಾಕಿದರೆ ನಿಮಗೆ 20,000 ಲೀಟ್ರ್ ಹೋಗ್ತದೆ. ಹಂಗೆ 10,000 ಲೀಟ್ರ್ ನಿಮ್ಗೆ ಕೆಲಸ ಮಾಡ್ತದೆ. 2,000 ಲೀಟ್ರು ಒಂದು 80 ಜೆಟ್ಟು ಹೊಡೆಯುತ್ತೆ ನೀಟಾಗಿ, ನಿಮಗೆ ಹೊಡಿದ ಆರಾಮಾಗಿ. 80 ಜೆಟ್ ಆದರೆ 15,000 ಲೀಟ್ರ್ ನಿಮ್ಗೆ ಡಿಸ್ಚಾರ್ಜ್ ಇರ್ತದೆ. ಆನ್ ಮಾಡ್ಬೋದು ಸರ್? ಇದು ನೀವು ಆನ್ ಮಾಡಿ, ಇಲ್ಲಿಗೆಲ್ಲ ಹಾರ್ತದೆ ಕ್ಯಾಮ್ರಾಗೆಲ್ಲ ಆನ್ ಮಾಡಿ ತೋರಿಸಿ. ಒಂದು ಕಡೆ ಆನ್ ಮಾಡಿ, ಒಂದು ಕೆಳಗಡೆ ಆನ್ ಮಾಡಿ. ಈ ಕಡೆ ಬನ್ನಿ ತೋರಿಸಿ. ಈಗ ಆನ್ ಮಾಡಿ, ಇಲ್ಲಿ ಹೇಳಿರಿ, ಹಿಂಗೆ ತೋರಿಸು. ನೀರು ಕಮ್ಮಿ ಬಿಡ್ತಿದ್ದಂತ. ಈ ಕಡೆಯಿಂದ ಬನ್ನಿ, ಹಿಂಗೆ ಈ ಕಡೆಯಿಂದ ಡಿಸ್ಪ್ಲೇ ಬೀಳ್ಬೇಕಾದ್ರೆ ಬಿದ್ದರೆ ಚೆನ್ನಾಗಿ ಕಾಣ್ತದೆ. ಕಾಣ್ತಿದೆ ನೀಟಾಗೆ? ಓಕೆ ಸರ್, ಈಗ ನಮ್ಮ ಕಡೆಯಿಂದ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರು ಪ್ರೇಕ್ಷಕರು ರೈತರುಗಳು ನಿಮಗೆ ನಿಮ್ಮ ನಂಬರ್ ಹಾಕಿರ್ತೀವಿ, ಕರೆ ಮಾಡಿದಾಗ ಈ ವರ್ಕ್ನ ಮಾಡ್ಕೊಡೋಕ್ಕೆ ನೀವು ತಯಾರಿದ್ದೀವಿ? ಮಾಡ್ಕೊಡೋಣ, ಮಾಡ್ಕೊಡ್ತೀವಿ. ಏನು ಕಾಸ್ಟ್ ಆಗ್ಬೋದು ಸರ್? 1 ಎಕರೆಗೆ ನಾವು ಮಾಡ್ತೀವಿ ಅಂದರೆ ಎಷ್ಟು ಕಾಸ್ಟ್ ಎಲ್ಲ ಸ್ವಲ್ಪ ಲೆಕ್ಕಾಚಾರ ಮಾಡಿ ಹೇಳಬೇಕು. ಅಲ್ಲ, ನಾನು ಹೇಳ್ತಾ ಇರೋದು ನಮ್ಮ ಜಮೀನ್ದು ಆಗ್ತಲ್ಲ ಸರ್, ಇದು ಯಾವ ರೀತಿ? ಈಗ ನಿಮ್ಮ ಜಮೀನ್ದು ಮೆಟೀರಿಯಲ್ ಎಲ್ಲ ಫಿನಾಲೆಕ್ಸ್ ನೀವೇ ತಂದಿದ್ದೀರಾ, ನಿಮಗೆ ಗೊತ್ತು. ಓಕೆ, ನಮಗೆ ನೋಡಿ, ನಮ್ಮ ದೊರೆನವರು ಪಾಪ ಅವ್ರದ್ದು ಅಂತ ಏನು ಚಾರ್ಜ್ ಮಾಡಿಲ್ಲ, ಯಾಕಂದರೆ ತಂದೆದು ಅರ್ಧ ಕೆಲಸ ಅಂತ ಮಾಡಿದ್ದು. ಬಟ್ ಇದು ನನಗೆ 1 ಲಕ್ಷ ರೂಪಾಯಿ ಮೇಲೆ ಖರ್ಚು ಬಿದ್ದಿದೆ ಈ ಸಿಸ್ಟಮ್ಗೆ. ಮೆಟೀರಿಯಲ್ಗೆ 1 ಲಕ್ಷ ರೂಪಾಯಿ ಕಾಸ್ಟ್ ಬಿದ್ದಿದೆ. ಯಾಕೆಂದರೆ ಎಲ್ಲ ಒಂದು ಲೈಫ್ ಲಾಂಗು ಯಾವುದೇ ರೀತಿ ತೊಂದರೆಗಳು ಬರ್ದಂಗೆ ಒಂದು ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಒಂದು ಪದೇ ನೈಸರ್ಗಿಕ ಕೃಷಿ ಮಾಡ್ತಾ ಇರೋದ್ರಿಂದ ನಾವು ಪದೇ ಭೂಮಿಗಾಗಲಿ ಮರ ಗಿಡಗಳ ಬೇರ್ಗಾಗಲಿ ತೊಂದರೆ ಆಗಬಾರ್ದು ಅಂತ ನಮ್ಮ ಕುಳ್ಳೇಗೌಡರು ಪ್ಲ್ಯಾನ್ ಮಾಡಿದರು. ಅವ್ರ ಮಗನಾದ ಅಂತ ಶ್ರೀದೊರೆಯವರು ಬಂದು ಸಮಾಧಾನದಿಂದ 1 ದಿನ ಇದಕ್ಕೆ ಅಂತಲೇ ಬಂದಿದ್ದರು. ತೋಟ ಎಲ್ಲ ಸುತ್ತಾಡಿ ಅವರು ಕೂಡ ಕಂಪ್ಲೀಟಾಗಿ ಈ ರೀತಿ ಮಾಡೋಣ ಅಂತ ಯತ್ನೆ ಮಾಡಿ ತುಂಬ ದಿನ ಚರ್ಚೆ ಮಾಡಿ ಇದ್ರ ಬಗ್ಗೆ 1 ದಿನ ಫೈನಲಿ ಆಗಿ ಯಾವ್ಯಾವ ಮೆಟೀರಿಯಲ್ಲು ಮಿಸ್ ಮಾಡಿದ್ರು ತಂದೆ. ಮಿಸ್ ಆಗಿರೋದಂದ್ರೆ ನಾನು ತಪ್ಪು ಮಾಡಿಬಿಟ್ಟಿದ್ದೆ, ಅದು ಮಂಡೇ ಕಳಿಸ್ಬಿಟ್ಟು ಆ ಸ್ಲಿಪ್ನ ಒಂದು ಸ್ವಲ್ಪ ಕೆಲವು ಪದಾರ್ಥಗಳು ಮಿಸ್ ಆಗ್ಬಿಟ್ಟಿದ್ದು. ಅದನ್ನೆಲ್ಲ ಆಲೋಚನೆ ಮಾಡಿ ನೀಟಾಗಿ ಫಿನಾಲೆಕ್ಸ್ ಕಂಪ್ನಿಗೆ ಅವ್ರ ಡೀಲರ್ ಇದ್ದಾರೆ ಮೈಸೂರಲ್ಲಿ, ಅವ್ರ ಹತ್ರ ಕಂಪ್ಲೀಟ್ ಮೆಟೀರಿಯಲ್ನ ಮತ್ತೆ ನಾನು ತರಿಸಿ ಕ್ಲೀನಾಗೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ಯಾವತ್ತೂ ನಾನು ಇಲ್ಲ ಅಂದಿಲ್ಲ. ಅದು ಅಷ್ಟು ನೀಟಾಗೆ ಒಂದು ಯೋಚನೆ ಮಾಡಿ ಮತ್ತು
ಎಲ್ಲೂ ಕೂಡ ಪೈಪ್ಗಳು ಡ್ಯಾಮೇಜ್ ಆಗಬಾರ್ದು. ಒಂದು 20-25 ವರ್ಷ ಮೊದಲು ಯಾವುದೇ ರೀತಿ ಅಳ್ಳಾಡಲ್ಲ. ಒಂದು ಅವ್ರ ತೋಟದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇದನ್ನ. ನಮ್ಮ ಕುಳ್ಳೇಗೌಡರ ತೋಟದಲ್ಲಿ ಆಲ್ರೆಡಿ ಇದೆ ಸಿಸ್ಟಮ್ನು. ನಾನು ಕೂಡ ಅಲ್ಲೆಲ್ಲ ಹೋಗಿ, ನೀವು ಹಳೆ ವಿಡಿಯೋಗಳೆಲ್ಲ ನೋಡ್ಬೋದು, ಗೌಡ್ರು ಮಾತಾಡಿದ್ದಾರೆ ಅದರಲ್ಲಿ. ಅದೇ ಸಿಸ್ಟಮ್ನ ನಮ್ಗೆ ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಕುಳ್ಳೇಗೌಡರು ಬಂದು ಪ್ಲಾನ್ ಎಲ್ಲ ಮಾಡಿ ನೋಡಿಕೊಂಡು ಎಲ್ಲ ಮಾಡಿದ್ರು. ಬಟ್ ದೇವರು ಅವ್ರನ್ನ ಅಕಾಲಿಕ ಮರಣದಿಂದ ನೆಕ್ಸ್ಟು ಅವರ ಮಗನಾದ ಶ್ರೀಧರಿ ಅವರು ಈ ಕೆಲಸನ ಬಂದು ನಮ್ಮ ತಂದೆ ಕೆಲಸ ಇದು, ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಅವರು ತುಂಬ ಹೃದಯದಿಂದ ಒಪ್ಕೊಂಡ್ರು. ಅದಕ್ಕೆ ಆಗಿ ನಾನು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನಮ್ಮ ಪ್ರೇಕ್ಷಕರ ಪರವಾಗಿ. ಮತ್ತು ನಿಮ್ಮ ಹಳ್ಳಿ ಮಧು ಅವರ ಚಾನೆಲ್ ಪರವಾಗಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅವರ ಹೆಸರು ಕೂಡ ಇದು ಅಮರವಾಗಿ ಉಳ್ಕೊಳ್ಳುತ್ತೆ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ನನಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಅಷ್ಟು ತಾಳ್ಮೆಯಿಂದ ಪೇಷನ್ಸಿಂದ ನಾನು ಕೊಡೋಂಥ ಟಾರ್ಚರು ತುಂಬ ಕಾಲ್ ಮಾಡಿದ್ದೀನಿ ಅವ್ರಿಗೆ. ಯಾವತ್ತೂ ಕೂಡ ಬೇಜಾರು ಮಾಡಿಲ್ಲ, ಒಂದು ದಿನನೂ ಬೇಜಾರು ಮಾಡಿಲ್ಲ. ಯಾಕಂದ್ರೆ ನಮಗೆ ಆತಂಕ, ಅಣ್ಣ ಬೇರೆ ನಮ್ಮ ತಂದೆ ಬೈತಾರೆ, ಅದು ಬೈತಾವ್ರೆ, ನೀರು ಅವ್ರಿಗೆ ಒಣಗ್ತೈತೆ, ಕಲೆಕ್ಷನ್ ಕಟ್ ಆಗ್ಬಿಟ್ಟಿತ್ತು. ಬಂದು ತಾಳ್ಮೆಯಿಂದ ಏನೋ ಹೆದರಬೇಡ, ಆರಾಮಾಗಿ ಮಾಡ್ಕೊಡ್ತೀನಿ, ಸುಮ್ಮನಿರು ಅಂತ ಹೇಳಿ ಕಂಪ್ಲೀಟಾಗಿ ನನಗೆ ತುಂಬ ಖುಷಿ ಆಗ್ತೈತೆ. ಅಷ್ಟು ಚೆನ್ನಾಗಿ ನೀರು ಹೋಗುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಇಲ್ಲಿಂದ ಹೃದಯಪೂರ್ವಕ ನಮಸ್ಕಾರ ಹೇಳ್ತೀನಿ. ಮುಂದೆ ದೇವರು ಇವ್ರಿಗೆ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡ್ಲೆ ಗೋಮಾತೆ. ಐಶ್ವರ್ಯನು ಯಾರಾದ್ರೂ ಈ ಕೆಲ್ಸದ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ಮತ್ತೆ ಏನಾದ್ರು ಉಪಯೋಗಿಸ್ಕೋಬೇಕು, ಈ ಕೆಲ್ಸದ ಬಗ್ಗೆ ನಾವು ಮಾಹಿತಿ ಬೇಕು ಅಂದ್ರೆ, ನಾವು ಶ್ರೀಧರ ನಂಬರ್ ಅವ್ರನ್ನ ಅಡ್ರೆಸ್ನ ಹಾಕಿರ್ತೀನಿ. ಖಂಡಿತ ಅವ್ರಿಗೆ ಕಾಲ್ ಮಾಡಿ, ಖಂಡಿತ ಬಂದು ನಿಮ್ಗೆ ಅದ್ರ ಏನಿದೆ ಬಂದು ಪ್ಲಾನ್ ಮಾಡಿ, ನೀವು ಆ ಜಮೀನ ವಿಸಿಟ್ ಮಾಡಿ, ಅವರು ಆ ಬೋರ್ದು ಡಿಸ್ಚಾರ್ಜ್ ಏನಿದೆ ಅದೆಲ್ಲ ನೋಡಿ ಕಂಪ್ಲೀಟ್ ಆಗಿ ನಿಮಗೆ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನ ಕರೆಕ್ಟಾಗಿ ನೀವು ಪಾಲಿಸ್ಬೇಕು ಅಷ್ಟೇ. ಸೀರಿಯಸ್ ಆಗಿ ಪಾಲಿಸಿದ್ರೆ ಖಂಡಿತ ನಿಮ್ಮ ಜಮೀನಿಗೂ ನಿಮಗೂ ನಾನೇನು ಇವತ್ತು ಖುಷಿಯಿಂದ ಹೇಳ್ತಾ ಇದ್ದೀನಿ, ಆ ಖುಷಿ ನಿಮ್ಮ ಮುಖದಲ್ಲೂ ಇರುತ್ತೆ. ಅದಕ್ಕೆ ನಾನು ಭರವಸೆ ಕೊಡ್ತೀನಿ. ನೀವು ಅಷ್ಟು ನಿಮಗೆ ಡೌಟ್ ಇದ್ರೆ ನಮ್ಮ ಚಂದ್ಗಾಲು, ಕ್ಯಾರನಾರ ತಾಲೂಕು, ಹೆಬ್ಬಾಳು ಹೋಬಳಿ, ಮೈಸೂರು ಜಿಲ್ಲೆ, ಈ ಜಾಗದಲ್ಲಿ ಬಂದು ನೀವು ಇವ್ರು ಮಾಡಿರೋಂಥ ಕೆಲಸನ ಬಂದು ನೋಡೇ ಕೆಲಸ ಮಾಡಿಸಿ. ನಿಮಗೂ ಖುಷಿ ಆದ್ಮೇಲೆ ಅವ್ರಿಗೆ ಕಾಲ್ ಮಾಡಿ. ಬೇಕಾದ್ರೆ ಇಷ್ಟು ಹೇಳ್ತೀನಿ, ರೈತರುಗಳಿಗೆ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಮಾಡ್ಕೊಡ್ತಾರೆ. ಅಲ್ಲಿ ನೀರು ಹಾಯಿಸಿ ಸುಸ್ತಾಗಿರೋರು, ಹೌದು ಈಗ ನೀನು 15,000 ಇದೆ, ಈಗ 1 ಎಕರೆನಲ್ಲಿ ಈಗ ಆನ್ ಮಾಡಿದ್ಯಾ, 3/4 ಎಕರೆ ಅಟ್ ಎ ಟೈಮ್ ಹೊಡಿತಾ ಇದೆ ಈಗ, ಅಲ್ವಾ? ಈಗ 100 ಸ್ಪ್ರಿಂಕ್ಲರ್ ಹೊಡಿತಾ ಇದೆ. 100 ಸ್ಪ್ರಿಂಕ್ಲರ್ ಅಂತ ಹೇಳಿದ್ರೆ 3/4 ಎಕರೆ ಹೊಡಿತಾ ಇದೆ, 3/4 ಎಕರೆ ಅಲ್ವಾ? ಈಗ 4 ಬೇಕು ಅಂತ ಹೇಳಿದ್ರೆ 160 ಸ್ಪ್ರಿಂಕ್ಲರ್ ಇದೆ. ಈಗ 160 ಸ್ಪ್ರಿಂಕ್ಲರ್ಗೆ 1 ಎಕರೆ 5 ಗುಂಟೆ ಇದೆ. ನನ್ಗೆ ಇನ್ನೇನ್ ಖುಷಿ ಅಂದ್ರೆ ಸರ್, ಇಲ್ಲಿ ನೋಡಿ 3/4 ಎಕರೆ ನೀರು ಕರೆಕ್ಟ್ ಆಗಿ ಬೀಳ್ತದೆ ಅಂತ ಧೈರ್ಯವಾಗಿ ನಿಂತಿದ್ದೀನಿ. ಈಗ ಅಷ್ಟುನು ಈಗ 1 ಅವರ್ ಮಾಡಂಗಿಲ್ಲ, ಯಾಕಂದ್ರೆ 1 ಸೆಂಟಿಮೀಟರ್ ನಿನಗೆ ಮಳೆ ನಮ್ ಗೌಡ್ರು ಪ್ಲಾನ್ ಏನಿತ್ತು ಅದೇ ಪ್ಲಾನ್ ಅಣ್ಣ ಅವರು ಫಿಕ್ಸ್ ಮಾಡಿದ್ದಾರೆ. ನೀಟಾಗಿ ಕಾರ್ಯನಿರ್ವಹಿಸ್ತೈತೆ. ಎಲ್ಲೂ ಕೂಡ ನೀರು ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಗಿಚ್ಕೊಳ್ಳೋದು ಯಾವ್ದು ಇಲ್ಲ. ಯಾಕಂದ್ರೆ ಎಲ್ಲಾ ಮೆಟೀರಿಯಲ್ 6 kg ಪ್ರೆಷರ್, ಆಮೇಲೆ ಚಿಕ್ಕ ಪೈಪ್ ಎಲ್ಲ 10-15 kg ಪ್ರೆಷರ್, ಎಲ್ಲ ಕ್ವಾಲಿಟಿ ಹಾಕಿರೋದ್ರಿಂದ ಚೆನ್ನಾಗಿ ಇರ್ಲೇಬೇಕಲ್ಲ. ಹೌದು. ಮತ್ತೆ ಅಲ್ಲೆಲ್ಲೋ ಹೊಡಿತೈತೆ ಮೇಲ್ಗಡೆ. ನಾನು ಆರಾಮಾಗಿ ನಿಂತ್ಕೊಂಡ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಚೆನ್ನಾಗಿ ಕೆಲಸ ನನಗೆ ಖುಷಿ ಆಗೋ ರೀತಿಲಿ ಮಾಡ್ಕೊಟ್ಟಿದ್ದಾರೆ. ಮತ್ತೆ ನಾನಿಲ್ದವರು ನಮ್ಮ ಮಿಸ್ಸಸ್ ಕೂಡ ಇದನ್ನ ಮೇಂಟೈನ್ ಮಾಡ್ಬೋದು, ಹ್ಯಾಂಡ್ಲ್ ಮಾಡ್ಬೋದು, ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು. ಇನ್ನೂ ಅಣ್ಣ ಏನೇನೋ ಟೆಕ್ನಾಲಜಿಗಳು ಹೇಳಿದ್ರು, ಬಟ್ ಅಷ್ಟೊಂದೆಲ್ಲ ಮಾಡಕ್ಕೆ ನಿಮಗೆ ಕಾಸು ಬೇಕು. ಇಷ್ಟಕ್ಕೆ ಇಷ್ಟೊಂದು ದುಡ್ಡು ಆಗ್ಬಿಟ್ಟಿದೆ. ಅದು ಅವ್ರಿಗೂ ನಾನು ಏನೂ ಕೊಟ್ಟಿಲ್ಲ, ₹1 ದುಡ್ಡು ಇಸ್ಕೊಂಡಿಲ್ಲ ಪಾಪ. ಅವರು ಫ್ರೀಯಾಗಿ ಬಂದು ನನಗೆ ಸರ್ವಿಸ್ ಕೊಟ್ಟಿದ್ದಾರೆ. ಬಟ್ ಎಲ್ಲರಿಗೂ ಇದೇ ರೀತಿ ಕೊಡ್ತಾರೆ ಅನ್ಕೊಬಿಟ್ಟಿರಿ. ಅವ್ರದ್ದು ನಮ್ದು ಅಭಿತು ಬಾಂಧವ. ಬಟ್ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಪ್ಲ್ಯಾನು. ಮತ್ತು ಈ ಸಿಸ್ಟಮ್ ಗೌಡ್ರು ಏನು ಮಾಡ್ಕೊಟ್ಟಿದ್ದಾರೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಗೋಮಾತೆ ಆರೋಗ್ಯ ಆಯುಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಅವ್ರ ಮಕ್ಕಳು ಜೀವನ ಎಲ್ಲ ಚೆನ್ನಾಗಿರ್ಲಿ ಅಂತ ಆ ಗೋಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಣ್ಣ ನಮಸ್ಕಾರ ಅಣ್ಣ. ಇಲ್ಲಿವರೆಗೆ ನಮ್ಮ 3 ಗಂಟೆ ಬಂದು ನಮ್ಗೆ ಇಷ್ಟೊಂದು ಕೆಲಸ ಮಾಡಿಕೊಟ್ಟಿದ್ರಿ ಅಣ್ಣ. 1 ನಿಮಿಷ ಬನ್ನಿ. ಅವ್ರದ್ದು ನಮ್ಮ ರವಿ ಅಣ್ಣ ಅಂತ, ನಮಗೆ ನಮ್ಮ ಕಣಗಾಲ್ ಅವರೇ, ನಮ್ಮ ಬಾಸ್ ಏನು ಹೇಳ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಪಾಪ ನಿಂತು ಕೆಲಸ ಮಾಡ್ಕೊಟ್ಟಿದ್ದೆ. ಅವ್ರನ್ನೂ ಪರಿಚಯ ಮಾಡಿಸ್ತೀನಿ. ಇವರು ರವಿ ಅಣ್ಣ ಅವರು ಅಂತ. ಅವ್ರು ಏನು ಹೇಳ್ತಾರೆ ಅದನ್ನ ಒಂಚೂರು ಅವ್ರಿಗೆ ಮಾತಾಡ್ದಾನೆ ನೀಟಾಗಿ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಜೊತೆಲಿ ಅವ್ರು ಏನು ಪ್ಲಾನ್ ಕೊಡ್ತಾರೆ ಅದ್ರ ಪ್ರಕಾರ ಇವರು ಆ ಗಮ್ಮು ಹಾಕೋದೇ ಆಗಿರ್ಬೋದು, ಮತ್ತೆ ಏನೇ ಅವ್ರು ಏನು ಹೇಳ್ತಾರೆ ಅದಕ್ಕೆ ಅಚ್ಚುಕಟ್ಟಾಗಿ ಮಾಡ್ಕೊಟ್ರಿ ಇಷ್ಟಿನ. ಇವ್ರಿಗೂ ನಮಸ್ಕಾರ ಹೇಳ್ತೀನಿ ಅಣ್ಣ. ತುಂಬ ಚೆನ್ನಾಗಿ ಮಾಡ್ಕೊಟ್ರಿ ಅಣ್ಣ. ಅವ್ರು ಏನು ಹೇಳ್ತಾರೆ ಅದನ್ನ ನಮಗೂ ವರ್ಕ್ ಕಮ್ಮಿ ಮಾಡಿಕೊಟ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ರಿ. ನಿಮಗೂ ಹೃದಯಪೂರ್ವಕ ಧನ್ಯವಾದಗಳು. ಓಕೆ, ಎಲ್ರಿಗೂ ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಕರ್ನಾಟಕ ಜನತೆಗೆ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು. ನೀವೆಲ್ಲ ಏನಪ್ಪ ಇದು ಉಳುಮೆ ಮಾಡಲ್ಲ ಅಂದ್ಬಿಟ್ಟು ನಿಮ್ಮ ಹಳ್ಳಿ ಮಧು ಅವರು
ಟಿಲ್ಲರ್ ತೊಗೊಂಡು ನಿಲ್ಲಿಸ್ಕೊಂಡಿದ್ದಾರೆ ಅನ್ಕೊಬಿಟ್ಟಿರಿ. ಇದು ಇಟಾಚಿ ತೆಗ್ದು ಇಂಟೆಗಳ ಇಕ್ಲೂಕು ತೆಗೆದಾಗ ಇಂಟೆಗಳು ಬಂದಿತ್ತು. ಅದನ್ನು ಉಡಿ ಮಾಡೋಕ್ಕೋಸ್ಕರ ಟಿಲ್ಲರ್ ತಗೊಬಂದು ಕ್ಲೀನಾಗೆ ಉತ್ಬಿಟ್ಟು ಅದನ್ನು ಇಂಟೆಗಳೆಲ್ಲ ಹೊಡೆದು ಅದನ್ನು ಇಕ್ಲುಗಳಿಗೆ ಮುಚ್ಚಿದ್ದೀವಿ. ಒಳಗಡೆ ಏರ್ಮುಡಿ ನೆಕ್ಸ್ಟ್ ಏರ್ಮುಡಿ ಮಾಡ್ತೀವಿ ಇದ್ರ ಒಳಗಡಿಕೆ. ಇಕ್ಲು ಒಳಗಡಿಕೆ ಏನು ನಮ್ಮದು ಬಾಳೆ ಇತ್ತು ಒಳಗಡೆ, ಆ ಬಾಳೆನ ಎಲ್ಲನೂ ಕಡ್ದು ಆ ಇಕ್ಲು ಒಳಗಡೆ ತುಂಬಿ ಅದರ ನಮ್ಮ ಟಿಲ್ಲರ್ ಸಹಾಯದಿಂದ ಇಂಟೆಗಳೆಲ್ಲ ಹೊಡೆದು ಅದ್ರ ಒಳಗಡಿಕೆ ನೀಟಾಗಿ ಮಣ್ಣು ಮುಚ್ಚಿದ್ದೀವಿ. ನೆಕ್ಸ್ಟು ಇದಾದಮೇಲೆ ಏರ್ಮುಡಿಗಳು ಮಾಡಬೇಕು. ಏರ್ಮುಡಿ ಆದಮೇಲೆ ನಾವು ಬೆಳೆ ಸಂಯೋಜನೆಯನ್ನು ಪ್ರಾರಂಭಿಸ್ತೀವಿ. ಇದು ಹಂತವಾಗಿ ನಿಧಾನಕ್ಕೆ ಮಾಡುವಂಥ ಕೆಲಸ, ಆ ಥರ ಮಾಡೋಕ್ಕಾಗಲ್ಲ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನಾನು ಮುಂದೆ ಹಾಕ್ತೀನಿ. ಎಲ್ಲರಿಗೂ ಧನ್ಯವಾದಗಳು.